ನಮಸ್ತೆ ಮಕ್ಕಳೇ. ಕೆಲವರು ನನಗೆ ಕೇಳಿದ್ರು, ಮೇಡಮ್ ಕರ್ಸಿವ್ ರೈಟಿಂಗ್ ಹೇಳ್ಕೊಡ್ತಾ ಇದ್ದೀರಾ, ಹಾಗೆಯೇ ನಮಗೆ ಕ್ಯಾಪಿಟಲ್ ಲೆಟರ್ಸು ಮತ್ತು ಸ್ಮಾಲ್ ಲೆಟರ್ಸ್ನು ಹೇಳ್ಕೊಡಿ ಮೇಡಮ್, ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಅಂದ್ಕೊಂಡೆ ಕರ್ಸಿವ್ ರೈಟಿಂಗಿನ ಜೊತೆಯಲ್ಲಿ ನಿಮಗೆ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ನು ಹೇಳ್ಕೊಡೋಣ ಅಂತ. ಸೊ ಇವತ್ತು ನಾನು ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿನ ಹೇಳ್ಕೊಡ್ತೀನಿ. ನಾಳೆ ನಿಮಗೆ ಕರ್ಸಿವ್ ರೈಟಿಂಗ್ ಕಂಟಿನ್ಯೂಯೇಷನ್ನ ಮಾಡ್ತೀನಿ. ಸೊ ಒಂದು ದಿನ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಬರುತ್ತೆ, ಇನ್ನೊಂದು ದಿನ ಕರ್ಸಿವ್ ರೈಟಿಂಗ್ನ ಹೇಳ್ಕೊಡ್ತೀನಿ. ಸೊ ತುಂಬ ಖುಷಿಯಾಯಿತು ನೀವು ಫೀಡ್ಬ್ಯಾಕ್ ಕೊಟ್ಟಿರೋದಕ್ಕೆ. ಸೊ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಎಂಕರೇಜ್ ಮಾಡಿ. ಸೊ ಆದಷ್ಟು ಎಲ್ಲ ಮಕ್ಕಳುಗಳಿಗೆ ಹಾಗೂ ಪೇರೆಂಟ್ಸ್ಗಳಿಗೆ ಇದು ಉಪಯೋಗ ಆಗಲಿ. ತುಂಬ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಶುರು ಮಾಡ್ಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳಬೇಕು. ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಎದೆಯ ಹತ್ರ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ, ಬುಕ್ನ ನಮಸ್ಕರಿಸಿ, ಬುಕ್ಕನ್ನು ಮುಟ್ಟಿ ನಮಸ್ಕರಿಸಿ ಕೈ ಜೋಡಿಸ್ಬೇಕು, ನಮಸ್ಕಾರ ಮಾಡಬೇಕು. ಪ್ರತಿದಿನ ಸರಸ್ವತಿ ನಮಸ್ತುಭ್ಯಂ ಹೇಳಿಬಿಟ್ಟೆ ನಿಮ್ಮ ವಿದ್ಯಾಭ್ಯಾಸನ ಶುರು ಮಾಡಬೇಕು. ಸರಿನಾ ಮಕ್ಕಳೇ? ಇವಾಗ ನಾನು ನಿಮಗೆ ಕ್ಯಾಪಿಟಲ್ ಆಲ್ಫಾಬೆಟ್ ಎನ ಹೇಳ್ಕೊಡ್ತೀನಿ. ಯು ಕ್ಯಾನ್ ಸಿ ಅ 4 ಲೈನ್ಸ್. ಇಲ್ಲಿ 4 ಲೈನ್ಸ್ನ ನೋಡ್ಬೋದು. ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್ ಆ್ಯಂಡ್ ಸೆಕೆಂಡ್ ರೆಡ್ ಲೈನ್. ಇವಾಗ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಕ್ಯಾಪಿಟಲ್ ಆಲ್ಫಾಬೆಟ್ ಎ. ಈ ಸೆಕೆಂಡ್ ಬ್ಲೂ ಲೈನಿಂದ ಹಿಡಿದು ಫಸ್ಟ್ ರೆಡ್ ಲೈನ್ ತನಕ ಯು ಹ್ಯಾವ್ ಟು ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್. ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್. ಕೈ ಎತ್ತದೀರಾ ಹಾಗೆ ರೈಟ್ ಡೌನ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಸೆಕೆಂಡ್ ಬ್ಲೂ ಲೈನ್. ಸೆಕೆಂಡ್ ಬ್ಲೂ ಲೈನ್ ಮೇಲೆ ಪೆನ್ಸಿಲ್ ಇಡಬೇಕು. ಅಲ್ಲಿಂದ ಹಿಡಿದು ಫಸ್ಟ್ ರೆಡ್ ಲೈನ್ ತನಕ ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೀಬೇಕು. ಕೈ ಎತ್ತದೀರಾ ಹಾಗೆಯೇ ಡೌನ್ ಸ್ಲ್ಯಾಂಟಿಂಗ್ ಲೈನ್ ಬರೀಬೇಕು ಸೆಕೆಂಡ್ ಬ್ಲೂ ಲೈನ್ ತನಕ. ಆಮೇಲೆ ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸಿನ ಮಧ್ಯದಲ್ಲಿ ರೈಟ್ ಸ್ಲೀಪಿಂಗ್ ಲೈನ್. ಕ್ಯಾಪಿಟಲ್ ಆಲ್ಫಾಬೆಟ್ ಎ. ಇದು ಕ್ಯಾಪಿಟಲ್ ಆಲ್ಫಾಬೆಟ್ ಎ. ತಿರ್ಗಾ ಪಾಯಿಂಟರ್ ಫಿಂಗರ್ ಇಟ್ಕೊಳ್ಳಿ. ಇವಾಗ ನಾನು ಸ್ಮಾಲ್ ಆಲ್ಫಾಬೆಟ್ ಎ ಹೇಳ್ಕೊಡ್ತೀನಿ. ಇನ್ ಬಿಟ್ವೀನ್ 2 ಬ್ಲೂ ಲೈನ್ಸ್, 2 ಬ್ಲೂ ಲೈನ್ಸಿನ ಮಧ್ಯದಲ್ಲಿ ರೈಟ್ ಅ ಕರ್ವ್ ಬರೆದ ಮೇಲೆ ಕೈ ಎತ್ತದೀರಾ ಅದನ್ನು ಜಾಯಿನ್ ಮಾಡಿ ಫಸ್ಟ್ ಬ್ಲೂ ಲೈನ್ ತನಕ. ಕೈ ಎತ್ತದೀರಾ ರೈಟ್ ಸ್ಟ್ಯಾಂಡಿಂಗ್ ಲೈನ್ ಅ ಹುಕ್ ಅಂತ ಬರೀಬೇಕು. ಕ್ಯಾಪಿಟಲ್ ಆಲ್ಫಾಬೆಟ್ ಎ, ಸ್ಮಾಲ್ ಆಲ್ಫಾಬೆಟ್ ಎ. ಎ ಫಾರ್ ಆ್ಯಪಲ್. ಆ್ಯಪಲ್ ಡ್ರಾ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ. ಬಿಗ್ ಕರ್ವ್ ಹಾಕಿ, ಆಮೇಲೆ ತಿರ್ಗಾ ಈ ಕಡೆಯಿಂದ ಇನ್ನೊಂದು ಕರ್ವ್ ಹಾಕ್ಬಿಟ್ಟು ಜಾಯಿನ್ ಮಾಡಿ. ಆಯಿತಾ? ಸ್ಟ್ಯಾಂಡಿಂಗ್ ಲೈನ್ನ ಹಾಕಿ. ಸ್ಟ್ಯಾಂಡಿಂಗ್ ಲೈನ್ ಹಾಕಿದ್ಮೇಲೆ ಅಪ್ ಸ್ಲ್ಯಾಂಟಿಂಗ್ ಲೈನ್, ಡೌನ್ ಸ್ಲ್ಯಾಂಟಿಂಗ್ ಲೈನ್. ಆ್ಯಪಲ್. ಕ್ಯಾಪಿಟಲ್ ಎ, ಸ್ಮಾಲ್ ಎ. ಎ ಫಾರ್ ಆ್ಯಪಲ್. ಆ್ಯಪಲ್. ಎ ಸೇಸ್ ಆ. ಬೆಳಗ್ಗೆ ನೀವೆಲ್ಲರೂ ಬ್ರಷ್ ಮಾಡ್ತೀರಾ ಅಲ್ವಾ, ಟೀತ್ನ ಹಲ್ಲುಜ್ತೀರಾ. ಟ್ವೈಸ್ ವಿ ಹ್ಯಾವ್ ಟು ಬ್ರಷ್ ಅವರ್ ಟೀತ್. ಬೆಳಗ್ಗೆ ಒಂದ್ಸಲಿ ಹಲ್ಲುಜ್ಜಬೇಕು, ರಾತ್ರಿ ಮಲ್ಕೊಳಕ್ಕೆ ಹೋಗುವಾಗ ಮತ್ತೆ ಹಲ್ಲುಜ್ಜಬೇಕು. ಆಯಿತಾ? ಹಲ್ಲುಜ್ಜಿದಾದ್ಮೇಲೆ ನೀವೆಲ್ಲರೂ ಟಂಗ್ ಕ್ಲೀನ್ ಮಾಡ್ಕೊಳ್ತೀರಾ. ಇದು ಟಂಗ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀರಲ್ಲ. ಕೆಲವರು ಫಿಂಗರ್ ಯೂಸ್ ಮಾಡ್ತೀರಾ ಕ್ಲೀನ್ ಮಾಡೋಕ್ಕೆ, ಕೆಲವರು ನಿಮ್ಮ ಹತ್ರ ಆಲ್ರೆಡಿ ಮೆಡಿಕಲ್ ಶಾಪಿಂದ ಟಂಗ್ ಕ್ಲೀನರ್ ತಂದಿರ್ತಾರೆ ನಿಮ್ಮ ಪೇರೆಂಟ್ಸು, ಕೆಲವರು ಹಾಗೂ ಕ್ಲೀನ್ ಮಾಡ್ತೀರಾ. ಮಾಡ್ಕೊಳ್ಳುವಾಗ ನಿಮ್ಗೆ ಖುಷಿಯಾಗೆ ಅಂತ ಟಂಗ್ ಕ್ಲೀನ್ ಮಾಡ್ಕೊಳ್ತೀರಲ್ವ. ಆವಾಗ ಯಾವ ಸೌಂಡ್ ಬರ್ತಾ ಇದೆ ಟಂಗ್ ಕ್ಲೀನ್ ಮಾಡ್ಕೊಳ್ಳುವಾಗ? ಅಂತ ಬರ್ತಿದೆ ಅಲ್ವಾ. ಸೊ ಆಲ್ಫಾಬೆಟ್ ಎದು
ಸೌಂಡು ಅ ಅ ಅ. ಕ್ಯಾಪಿಟಲ್ ಎ, ಸ್ಮಾಲ್ ಎ ಫಾರ್ ಆ್ಯಪಲ್, ಎ ಸೇಸ್. ಸೇಸ್ ಅಂದರೆ ಹೇಳುತ್ತೆ. ಎ ಸೇಸ್ ಅ ಅ ಅ ಅನ್ನೋದು ಫೋನಿಕ್ ಸೌಂಡ್ ಅ. ನೆಕ್ಸ್ಟ್ ಆಲ್ಫಬೆಟ್, ಕ್ಯಾಪಿಟಲ್ ಆಲ್ಫಬೆಟ್ ಬಿ. 4 lines already have drawn. From the first red line ಇಂದ ರೈಟ್ ಸ್ಟ್ಯಾಂಡಿಂಗ್ ಲೈನ ಹಾಕಬೇಕು. ಸೆಕೆಂಡ್ ಬ್ಲೂ ಲೈನ್ ತನಕ ಹಾಕಿದಾದಮೇಲೆ ಕೈನ ಎತ್ತಬೇಕು. ಟೇಕ್ ಔಟ್ ಯುವರ್ ಹ್ಯಾಂಡ್. ತಿರ್ಗಾ ಫಸ್ಟ್ ರೆಡ್ ಲೈನಿಂದ ಈ ಸ್ಟ್ಯಾಂಡಿಂಗ್ ಲೈನ್ ಹಾಕಿರ್ತೀವಲ್ಲ, ಆ ಸ್ಟಾರ್ಟಿಂಗ್ ಪಾಯಿಂಟಿನ ಮೇಲೆ ಪೆನ್ಸಿಲ್ ಇಟ್ಕೊಂಡು ಕರ್ವ್ ಹಾಕಬೇಕು. ಆ ಕರ್ವು ಫಸ್ಟ್ ಬ್ಲೂ ಲೈನಿನ ಮೇಲೆ ಟಚ್ ಆಗಬೇಕು. ಟಚ್ ಆಗಿ ಸ್ಟ್ಯಾಂಡಿಂಗ್ ಲೈನ್ನ ಸೇರಿಸ್ಬೇಕು. ಹೀಗೆ ತಿರ್ಗಾ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ಹೀಗೆ ತಿರ್ಗಾ ಹಾಗೆ ಬರೆದು ತಿರ್ಗಾ ಕರ್ವ್ ಬರಿಬೇಕು. ಕ್ಯಾಪಿಟಲ್ ಬಿ, ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸ್ಮಾಲ್ ಬಿ ಬರೆಯೋದು ಹೇಳ್ಕೊಡ್ತೀನಿ. ರೈಟ್ ಅಗೇನ್ ಸ್ಟ್ಯಾಂಡಿಂಗ್ ಲೈನ್ till the second blue line. Without lifting your hand, go up. ಕೈ ಎತ್ತಿದಿರ ಮೇಲೆ ಹೋಗಿ ಆ ಲೈನಿನ ಮೇಲೆ 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 ಹೋಗಿ ಫಸ್ಟ್ ಬ್ಲೂ ಲೈನ್ ತನಕ ಹೋಲ್ಡ್ ಮಾಡಬೇಕು. ಅಲ್ಲಿಂದ ನೀವು ಕರ್ವ್ ಬರಿಬೇಕು. ಸ್ಮಾಲ್ ಬಿ, ಸ್ಮಾಲ್ ಆಲ್ಫಬೆಟ್ ಬಿ, ಕ್ಯಾಪಿಟಲ್ ಆಲ್ಫಬೆಟ್ ಬಿ, ಸ್ಮಾಲ್ ಆಲ್ಫಬೆಟ್ ಬಿ, ಬಿ ಫಾರ್ ಬಾಲ್. ಪಾಯಿಂಟರ್ ಫಿಂಗರ್ ಇಟ್ಟು ಒಂದು ಸರ್ಕಲ್ ಹಾಕಬೇಕು. ಬೀಗ್ ಸರ್ಕಲ್ ಹಾಕಿ, ಸರ್ಕಲ್ ಹಾಕಿದ್ಮೇಲೆ ಅದರ ಒಳಗಡೆ ಒಂದು ಕರ್ವ್ ಹಾಕಿ, ಕರ್ವ್ ಬರೆದ್ಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಕರ್ವ್ನ ಹಾಕಿ. ಬಾಲ್ ಬಾಲ್. ಕ್ಯಾಪಿಟಲ್ ಆಲ್ಫಬೆಟ್ ಬಿ, ಸ್ಮಾಲ್ ಆಲ್ಫಬೆಟ್ ಬಿ, ಬಿ ಫಾರ್ ಬಾಲ್. ಬಾಲ್. ಬಾಲ್ನ ಏನು ಮಾಡ್ತೀರಾ? ಕೈನಲ್ಲಿ ಬಾಲ್ ಇಟ್ಕೊಂಡು ಏನು ಮಾಡ್ತೀರಾ? ಆಟ ಆಡ್ತೀವಿ, ಥ್ರೋ ಹಾಕ್ತೀವಿ, ಅಥವಾ ಆ ಕಡೆಯಿಂದ ಯಾರಾದರೂ ಹಾಕಿದ್ರೆ ಕ್ಯಾಚ್ ಅಂತೀವಿ. ಥ್ರೋ, ಬಾಲ್ನ ಥ್ರೋ ಮಾಡ್ತೀವಿ, ತಿರ್ಗಾ ಕ್ಯಾಚ್ ಮಾಡ್ತೀವಿ ಅಲ್ವಾ? ಫೋನಿಕ್ ಸೌಂಡು ಬಾಲ್ದು ಬ ಬ ಬ. ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಬಿ ಫಾರ್ ಬಾಲ್, ಬಿ ಸೇಸ್ ಬ ಬ ಬ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಖುಷಿ ಖುಷಿಯಿಂದ ಕಲ್ತ್ಕೊಳ್ಳಿ. ದಯವಿಟ್ಟು ಪೇರೆಂಟ್ಸ್ ಮಕ್ಕಳನ್ನು ಒಡೆದು ಬಡಿದು ಪಾಠನ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಅವರು ಡಿಮೋಟಿವೇಟ್ ಆಗುತ್ತೆ. ಅವರಿಗೆ ಓದೋದು ಬರೆಯೋದು ಅಂದರೆ ಒಡೆಯೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರು ಯಾರೂ ನಿಮಗೆ ಸಪೋರ್ಟ್ ಮಾಡಲ್ಲ. ಸೊ ದಯವಿಟ್ಟು ಒಂದು ರಿಕ್ವೆಸ್ಟು ಎಲ್ಲ ಪೇರೆಂಟ್ಸ್ಗಳಿಗೆ, ಒಡೆಯೋದ್ರಿಂದ ಬಡಿಯೋದ್ರಿಂದ ಮಕ್ಕಳು ಕಲಿತಾರೆ ಅನ್ನೋದು ಶತಸುಳ್ಳು. ಖಂಡಿತ ಕಲಿಯಲ್ಲ. ಅದನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಅರ್ಥ ಆಗೋ ಥರ ಈಸಿಯಾಗಿ ನ್ಯಾಕ್ ಯೂಸ್ ಮಾಡ್ತಾ ಮಾಡ್ತಾ ಹೇಳ್ಕೊಟ್ರೆ ಮಕ್ಕಳು ಸಂತೋಷದಿಂದ ಬೇಗ ಕಲಿತಾರೆ. ನಿಮಗೂ ಒಂಥರ ಖುಷಿಯಾಗತ್ತೆ. ಮತ್ತು ಇನ್ನೊಂದು ಏನು ಮಾರಲ್ ವ್ಯಾಲ್ಯೂ ನಿಮಗೆ ಅಂದರೆ, ಸ್ಟ್ರೆಸ್ನಲ್ಲಿದ್ದಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಡಿ. ನಿಮ್ಮ ಸ್ಟ್ರೆಸ್ ಫಸ್ಟು ತಣ್ಣಗಾಗಬೇಕು. ನೀವೇನು ಆಫೀಸಿಂದ ಬಂದಿರ್ತೀರ, ಆ ಟೈಮ್ನಲ್ಲಿ ಓದಿಸೋದು ಬರೆಸೋದು ಮಾಡಿದ್ರೆ ನಿಮ್ಮ ಸ್ಟ್ರೆಸ್ಸು ಮಕ್ಕಳ ಮೇಲೆ ತೋರಿಸಿದಾಗ ತೊಂದರೆ ಆಗುತ್ತೆ. ದಯವಿಟ್ಟು ನೀವು ಸ್ಟ್ರೆಸ್ನಲ್ಲಿರುವಾಗ ಮಕ್ಕಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೋಮ್ವರ್ಕ್ ಬರೆಸೋದಾಗಲಿ, ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿಸೋದಾಗಲಿ ಮಾಡಿಸ್ಬೇಡಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿಲ್ಡ್ರನ್.